ನಮ್ಮ ಹೊನ್ನಪ್ಪ ಮಾಸ್ತರ್ ಬಹಳ ಚಂದ ಉದಾಹರಣೆಗಳನ್ನು ಹೇಳ್ದ. ಹೌದು ಹೌದು. ಯಾಕಂದ್ರೆ ಹಾ, ಸಭೆಯಲ್ಲಿ ಯಾವುದೇ ಒಂದು ಮಾತಾಡಬೇಕಾದ್ರೆ ಅದಕ್ಕೆ ನೇರವಾಗಿ ಒಂದು ಅನುಭವದ ಒಂದು ಜ್ಞಾನ ಇರಬೇಕು. ಹೌದು. ಅವಾಗ ಒಂದು ಏನರಿ ಒಂದು ಮಾತಾಡ್ಲಕ್ಕ ಅದಕ್ಕೆ ಬರ್ತದ. ಅದಕ್ಕೆ ಒಂದು ಆಧಾರವೂ ಇಲ್ಲ, ಏನು ಇಲ್ಲಾರ್ದೆ ಏನರೇ ಮಾತಾಡಿದ್ರೆ ಅದು ವಿಷಯ ಕೊಟ್ಟಂಗ ಆಗೋದಿಲ್ಲ. ಅಲ್ಲ ಅಲ್ಲ, ನಮ್ಮ ಹೊನ್ನಪ್ಪ ಮಾಸ್ತರ್ ಹೇಳಿದ್ರು, ಹಾ, ಅರ್ಕ್ಯಾರಿ ಅರಿವಿನ ಮನಿ, ಬೆವರಿಗೆ ಗುರುವಿನ ಮನಿ, ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ನೀವು ಅತೀರಿ. ಹೌದು. ಅಂದ ಬಳಕ ಬೆವರಿಗೆ ಗುರುಮನಿ ಅಂದ ಬಳಕ ಹಾ, ಅಲ್ಲಿ ಗುರು ಇರ್ಬೇಕಾಗಿತ್ತಲ್ಲ. ಅದಕ್ಯಾಕ ಗುರುಮನಿ ಅಂದ್ರಿ? ಅಲ್ಲಿ ಇರ್ಲಿಕ್ಕಂದ್ರೆ ಅದಕ್ಕೆ ಗುರುಮನಿ ಹೆಂಗ ಅನ್ಬೇಕು? ಹಾ ಹಾ, ನೋಡ್ರಿ ಇದು ಹೆಂಗಾಗ್ತದ ಹೇಳಿ. ಏನಾಗ್ಯದ್ರಿ? ಕಬೀರ್ ದಾಸ್ ಒಂದು ಮಾತು ಹೇಳ್ತಾನೆ. ಏನಂತ್ರಿ? ಕುತ್ತಾಲಡೆ ದಾತ್ ಸೆ ಗದಾ ಮಾರೆ ಲಾತ್ ಸೆ ಇನ್ಸನ್ ಬೋಲೆ ಬಾತ್ ಸೆ ಕಯೇ ಕಬೀರ್ ರೀತ್ ಸೆ. ಹೌದು ಹೌದು ಹೌದು. ಅಂದ್ರ ನಾಯಿಗಳು ಹಲ್ಲಿಲೆ ಕಚ್ಚಾಡ್ತಾವ. ಹೌದು ಹೌದು. ಕತ್ತಿ ಕಾಲಿಲೆ ಕಚ್ಚಾಡ್ತಾವ. ಅವನು ಕುಂಡಿ ಕಂಡು ಹಚ್ಚಿ ಒದ್ದಾಡ್ತಾವ. ಖರೆ ಮನುಷ್ಯ ನಾಯಿ ಮತ್ತು ಕತ್ತಿ ಇದ್ದಂಗ ಅಲ್ಲ. ಅಲ್ಲ ಅಲ್ಲ, ಇವನಲ್ಲಿ ಜ್ಞಾನದ, ಇವನಲ್ಲಿ ಅನುಭವದ ಅದ. ಅದಕ್ಕ ನಾವು ನಾಯಿಗತ್ಲೆ ಕತ್ತಿಗತ್ಲೆ ಮಾತಾಡ್ದಂಗ ಆಗ್ತದ. ಹಾ ಹಾ, ಇಂಥ ಮಾತ. ಗುರು ಅಂದ್ರೆ ಹೆಂಗಿರ್ತಾನ? ಹೇಗಿರ್ತಾರ್ರಿ? ಗುರು ಅಂದ್ರೆ ಜಾತ್ಯಾತೀತ ಇರ್ತಾನವ. ಹಾ ಹಾ, ಅವ ಗುಣಾತೀತದಾನ, ಜಾತ್ಯಾತೀತದಾನ. ಹೌದು. ಅವ ಯಾವ ಸಮಾಜಕ್ಕೆ ಅಂಟುಕೊಂಡವ ಅಲ್ಲ ಗುರು. ಹಾ ಹಾ, ಗುರುವಿಗೆ ಕುಲ ಜಾತಿ ಭೇದ ಇದ್ದವರಿಗೆ ಅವರಿಗೆ ಗುರು ಅನ್ನುವುದಿಲ್ಲ. ಇಲ್ಲ ಇಲ್ಲ. ಒಂದು ಮಾತು ನಿಮಗೆ ಹೇಳ್ಬೇಕಾದ್ರೆ, ಹಾ, ಅವ ಗುರು ಅದೇ ಜಾತಿಗೆ ಅಂಟುಕೊಂಡನ, ಇದೇ ಜಾತಿ ಹಿಂಗ ಈ ಜಗತ್ತದೊಳಗೆ ಈ ಸಮಾಜ ಮ್ಯಾಗ ಬಹಳ ಹೊಂಟದ. ಹೌದು ಹೌದು. ಅವಕ್ಕೆ ಅಂಟುಕೊಂಡವ್ರು ಇವ್ರು ಅಲ್ಲ. ಒಂದು ಮಾತು ನಿಮಗೆ ಹೇಳ್ತಾ, ಏನ್ರಿ? ಈಗ ನೀವು ದವಾಖಾನಿಗೆ ಹೋಗ್ತೀರಿ. ಹಾ, ದವಾಖಾನಿಗೆ ಹೋಗ್ಬೇಕಾದ್ರೆ ಆ ಡಾಕ್ಟರ್ನ ಜಾತಿ ಕೇಳ್ತೀರಿ ಏನ್? ಯಾರೇ? ಹೇ ಇಲ್ಲ. ಯಾಕ್ರಿ? ಹೌದು, ಯಾರು ಜಾತಿ ಕೇಳಂಗಿಲ್ಲ. ಇಲ್ಲ. ನಮಗ್ ಏನ್ ಆಗ್ಬೇಕಾಗ್ಯದಂದ್ರ ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ಅವ ಯಾವ ಸಮಾಜದವ ಡಾಕ್ಟರ್ ಇರಲ್ಲ, ಇರ್ಲಿ, ನಮ್ಮ ರೋಗ ಹೋಗ್ಬೇಕಾಗ್ಯದ. ಹೌದು. ನಾವು ಹೆಂಗ ಡಾಕ್ಟರ್ನ ಜಾತಿ ಕೇಳಲಾರ್ದೆ ಹೋಗಿ ನಮ್ಮ ರೋಗ ತಕ್ಕೋತೇವಲ್ಲ, ಹಾ ಹಾ, ಹಂಗ ಗುರುವಿಗೆ ಜಾತಿ ಕೇಳಬಾರ್ದು. ಹೌದು. ಅವ ಎಂತ ಗುರು ಇರ್ತಾನಂದ್ರ ಅವ ಡಾಕ್ಟರ್ ಬರೇ ಒಂದೇ ರೋಗ ತೆಗಿತಾನ್ರಿ. ಹಾ, ಗುರುನಾಥ ಭವರೋಗ ತೆಗಿತಾನ. ನಮ್ಮ ಭವರೋಗ. ಹೌದು. ಹಿಂದ ಜನ್ಮದಲ್ಲಿ ಎಟ್ಟ ಕರ್ಮ ಮಾಡಿದಿ, ಹಾ ಹಾ, ಈಗ ಈ ಜನ್ಮದಾಗ ಎಟ್ಟ ಕರ್ಮ ಮಾಡಿದೀನಿ, ಮಾಡದಂತ ಪಾಪದ ಕರ್ಮ ನಿನ್ನ ಸುತ್ಯದ. ಆ ಪಾಪದ ಕರ್ಮ ತೆಗಿಯಂತ ಶಕ್ತಿ ಅದು ಗುರುವಿನಲ್ಲಿ ಅದ, ಮತ್ತೆ ಎಲ್ಲಿ ಇಲ್ಲದು. ಇಲ್ಲ ಇಲ್ಲ ಇಲ್ಲ. ಅದಕ್ಕಲ್ಲೇ ಮಹಾತ್ಮರು ಹೇಳ್ತಾರ. ಏನಂತ್ರಿ? ತುಕಾರಾಮ್ ಮಹಾರಾಜರು, ಹಾ, ಸಂತಾಚೆ ಚರಣಿ ಮಸ್ತಕ ಕರುಣ ಘರ್ಷಣಿ, ಪಾಪ ಗೆಲೆ ಜಳುನಿ, ಪಾಂಡುರಂಗಾಲೆ ಪಳುನಿ. ಅಂದ್ರೆ ಏನ್ರಿ? ತುಕಾರಾಮ್ ಮಹಾರಾಜ್ ಹೇಳ್ತಾನಿದು. ಹಾ ಹಾ, ಒಬ್ಬ ಸಂತರ ಪಾದಿನ ಮ್ಯಾಗ ಹಣಿ ಇಟ್ಟು ಮಣದ್ರಿ ಅಂದ್ರೆ ಹೌದು, ಎಷ್ಟು ಜನ್ಮದೊಳಗ ಮಾಡದಂತ ಪಾಪ ಓಡಿ ಹೋಗ್ತದತ್ತ. ಹೌದು ಹೌದು, ನಷ್ಟ ಆಗಿ ಹೋಗ್ತದ. ಅಂತ ಗುರು ನಮ್ಮಲ್ಲಿ ಎಷ್ಟು ಜನ್ಮದ ಪಾಪ ಇದ್ರು ತೆಗಿಯಂತ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕ ಮಕಣಾಪುರದಲ್ಲಿ ಗುರು ಅದಾನ, ಬೆವರಿಗೆ ಒಳಗ ಗುರು ಇಲ್ಲ. ಗುರುವಿ ಅಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು, ಅವನಿಗೆ ಜಾಗಿಲ್ಲ. ಇಲ್ಲ ಇಲ್ಲ. ನಿಮ್ಮ ತಲೆಯಾಗಿಟ್ಟುಕೋರಿ. ಹಾ, ಅವ ಎಲ್ಲಿ ಹೊರಗಿನ ದೇಶದಾಗ ಗುರು ಇರಲ್ಯಾಕ. ಹಾ, ಅಲ್ಲೇ ಕೂತು ಕರುಣಾ ಮಾಡದಂದ್ರೆ ಇಲ್ಲಿ ಗುರು, ಇಲ್ಲಿ ಶಿಷ್ಯ ಉದ್ಧಾರ ಆಗ್ತಾನೆ. ಹೌದು 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 ಹೌದು. ಅವ ಗುರು ಎಲ್ಲಿರ್ತಾನೆ ಇರ್ಲಿ, ಅಲ್ಲೇ ಕೂತು ಅವ ಕರುಣಾ ಮಾಡದಂದ್ರೆ ಇಲ್ಲಿ ನೀ ಉದ್ಧಾರ ಆಗ್ತಾನಂತ. ಅದಕ್ಕೆ ಹೇಳ್ತಾರಲ್ರಿ ಮಹಾತ್ಮರು, ಏನಂತ? ಮುಂದು ಇಟ್ಟರೆ 6ಕ್ಕೆ 6:12 ಹೆರುವ ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಹಾತ್ಮರು. ಗುರುವಿನ ಕರುಣಾ ಬಹಳ ದೊಡ್ಡದ, ಮುಖ್ಯದ. ಗುರುವಿನ ಕರುಣಾ ಅಂತ ಕರುಣಾ
ಯಾರಲ್ಲಿ ಇಲ್ಲ. ಹೌದು ಯಾಕ್ರಿ? ಹೌದು ತಾಯಿ ಕರುಣ ಮಗನ ಮ್ಯಾಗ ಮಕ್ಕಳ ಮ್ಯಾಗ ಎಟ್ಟದ್ರಿ. ಅದು ಮಗ ಅಂಗವಿಕಲಿರ್ಲಿ, ಸೊಂಡರಿಕಿರ್ಲಿ, ಕುಡ್ಡ ಇರ್ಲಿ, ಕುಂಟಿ ಇರ್ಲಿ, ಹೌದು ಹೌದು ಖರೆ ತಾಯಿ ಕರುಣ ಆ ಕೂಸಿನ ಮ್ಯಾಗ ಭಾಳ ಇರ್ತದ. ಹೌದು 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 ಹಂಗ್ಯಾಕಿರಲ್ಲ ಮಗ. ಹೌದು ಹಂಗ ತಾಯಿ ಕರುಣ ಹೆಂಗ ಮಗನ ಮ್ಯಾಗ ಅಟ್ಟ ಹಂಬಲಿಸಿ ಬರ್ತಾಳ ತಾಯಿ, ಹೌದು ಗುರುವಿನ ಕರುಣಾ ಶಿಷ್ಯರ ಮ್ಯಾಗ ಇರ್ತದ. ಹೌದು 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 ಅಮೋಘ ಸಿದ್ಧನ ಮಕ್ಕಳು 4 ಮಂದಿ, 4 ಮಂದಿ ಮಕ್ಕಳು 21 ಮಂದಿ, 21 ಮಂದಿ ಮಕ್ಕಳು 101 ಮಂದಿ, 101 ಮಂದಿ ಮಕ್ಕಳ 1700 ಸಿದ್ಧರು. ಹೌದು ಅವರು ಎಲ್ಲರೂ ಎಲ್ಲಿ ಉಪದೇಶ, ಗುರು ಉಪದೇಶ ಐತಂದ್ರೆ ಬೆವರಿಗೆ ಗ್ರಾಮದಲ್ಲಿ. ಗುರುವಿನ ಮನಿ ಎತ್ತೊಂದಿರ್ತದೆ. ನಿಮ್ಗೆ ಗೊತ್ತಾದಿಲ್ಲ ಯಾರಿಗೂ. ನೀವು ಉಪದೇಶ ಎತ್ತೊಂಡಿಲ್ಲ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದ? ಆಗುದಿಲ್ಲ. ನಿಮಗೆ ಎಲ್ಲರೂ ಹಾದಿ ಮ್ಯಾಗ ಉಪದೇಶ ಕೊಡುದ್ರು ಹೊನ್ನಪ್ಪ ಮಾಸ್ತರ. ಹೌದು ಗುರು ಉಪದೇಶ ಕೊಟ್ಟದೊಂದು ಮನಿ ಇರ್ತದ. ಹೌದು ಹೌದು ದೊಡ್ಡ ಮಠ ಕಟ್ಟ್ಯಾರ. 100 ಎಕರೆ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಉಪದೇಶ ಕೊಡಂಗಿಲ್ಲ. ಇಲ್ಲ ಇಲ್ಲ, ಗುರುವಿನ ಉಪದೇಶ ಕೊಡಂತದೇ ಒಂದು ಮನಿ ಅಂತ ಹೇಳಿರ್ತದ, ಒಂದು ಕೋಲಿ. ಹೌದು ಒಂದ್ ಯಾರು ನೋಡಿ ತಿಳ್ಕೋರಿ ಶಾಸ್ತ್ರದೊಳಗೆ. ದೊಡ್ಡ ಗುರುವಿನಂತಿರುವ ಆದ್ರೆ ನಿಮಗೆ ಗೊತ್ತಾಗ್ತದ. ಹೌದು ಆ ಮನಿ ಒಳಗೆ ಬಂದೇ ಅವನಿಗೆ ಏನು ಕೊಡ್ಬೇಕಾಗ್ಯದ? ಉಪದೇಶ ಜ್ಞಾನ ಕೊಡ್ಬೇಕಾಗ್ಯದ. ಹೌದು ಹಂಗ ನನ್ನ 1700 ಸಿದ್ಧರಿಗೆ ಆ ಬೆವರಿಗೆ ಊರ ಒಳಗೆ ಏನದ ಅಲ್ಲಿ ಗುರುವಿನ ಮನಿ ಅದ. ಹೌದು ಎಲ್ಲಾರಿಗೆ ಅಲ್ಲಿ ಕರೆದೇ ಅವ ಉಪದೇಶ ಕೊಟ್ಟಾನಂತ ಹೇಳಿ ಅವನಿಗೆ ಅದಕ್ಕೆ ಬೆವರಿಗೆ ಗುರುವಿನ ಮನಿ ಅಂದಾರ. ಹೌದು 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 ಎಲ್ಲರಿ ಹಾದಿ ಬೀದಿ ಒಳಗೆ ಬರ್ರಿ ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂದ್ರೆ ಅಲ್ಲದು. ಅಲ್ಲ ಅಲ್ಲ, ಅಂತ ಗುರುವಿನ ಆಶೀರ್ವಾದ ಪಡೆದಾರ 1700 ಸಿದ್ಧರು. ಹೌದು ಅದಕ್ಕೆ ನಾವು ಏನು ತಿಳ್ಕೊಬೇಕಾಗ್ಯದ ಇಲ್ಲಿ? ನಮ್ಮ ಜನ್ಮದ ರೋಗ ತೆಗೆಯುವಂತ ಎಂಥ ಗುರುವನ ಅವನಿಗೆ ತಿಳ್ಕೊಬೇಕಾಗ್ಯದ. ಹೌದು ಒಂದೊಂದು ಶಾಸ್ತ್ರದೊಳಗ ಒಂದೊಂದು ನಮೂನ ಹಿಸ್ಟ್ರಿ ಮಾಡಿ ಹೇಳ್ಯಾನವ. ಶಬ್ದದ ಅರ್ಥ ಮೊದಲು ನಮಗೆ ಗೊತ್ತಾಗಬೇಕು. ಹೌದು ಅಂದಕ್ಕೆ ನಮಗೆ ಎಲ್ಲ ನಮಗೆ ಅನುಭವ ಆಗ್ತದ. ಒಮ್ಮ ಅಕ್ಬರ್ ಭಾಷಾನ ರಾಜಧಾನಿ ಒಳಗ ಎಲ್ಲರಿಗೆ ಕರ್ಸದತ್ತ ಅಕ್ಬರ ಭಾಷಾ. ಹೌದು ದೊಡ್ಡವ್ರತ್ತು ಯಾರಿಗನ್ಬೇಕು? ನೀವ್ ಯಾರಿಗತ್ತೀರಿ? ದೊಡ್ಡವ್ರತ್ತು. ದೊಡ್ಡವರು ಶ್ರೀಮಂತರತ್ ಯಾರಿಗೆತ್ತೀರಿ? ಯಾರಿಗನ್ಬೇಕು? ದೊಡ್ಡವರು ಅಂತ ಯಾರಿಗನ್ಬೇಕು ಅಂತ ಹೇಳಿ ಸಭಾ ಕರೆದ ಬೀರ್ಬಲ್ಲ. ಹೌದು ಅಕ್ಬರ್ ಭಾಷಾ ಹಾ ಎಲ್ಲರಿಗೆ ಕರೆಸದ ಬೀರ್ಬಲ್, ಎಲ್ಲರಿಗೆ ಕರೆಸದ ಮಂತ್ರಿ ಪದವಿ ಇತ್ತವನಿಗೆ. ಎಲ್ಲಾರು ಅಂದ್ರು ಅವ ದೊಡ್ಡ, ಇವ ದೊಡ್ಡ, ಅವ ದೊಡ್ಡ, ಎಲ್ಲಾರು ಬರೇ ಮತ್ತೊಬ್ರದ್ದು ಹೇಳಿದ್ರು. ಹೌದು ಹೌದು ನಿಮಗ್ ಕೇಳ್ತದ, ನೀವ್ ಯಾರಿಗತ್ತೀರಿ? ದೊಡ್ಡವ್ರ. ನಾವು ಬನಗಂಡ 10 ಬಳಗ 10 ಉಂಗ್ರ ತೊಲಿಗಟ್ಲೆ ಬ್ಯಾಂಕ್ನಾಗ ಎಪ್ಡಿ ರೊಕ್ಕ ಮಾಡ್ಯದ ಮೇಲೆ ಮಾಡಿ ಆ ಮನಿ ಮುಂದೆ ಗಾಡಿ, ಇವ್ರಿಗೆ ದೊಡ್ಡವ್ರು ಹತ್ತೇವ್ ನಾವು. ಇವ್ರಿಗೆ ದೊಡ್ಡ, ಅವ್ರಿಗೆ ದೊಡ್ಡವ್ರತ್ತಿ, ಅವ್ರಿಗೆ ದೊಡ್ಡವ್ರು ಹತ್ತೇವ್ ನಾವು. ಎಲ್ಲಾ ಮಂದಿ ನಿನ್ನಂಗೆ ಅಂದ್ರೆ ನೀ ಏನ್ ತಪ್ಪ ಅಂದಿಲ್ಲ. ನಾವು ತಪ್ಪು ಹೊಟ್ಟೆ ಹೇಳುವುದೇ ಇಲ್ಲ. ಎಲ್ಲಾರು ನಿನ್ನಂಗೆ ಅಂದ್ರೆ ಅಲ್ಲಿ ಎಲ್ಲಾರು ಕೂತು ರಾಜಾಗೆ ದೊಡ್ಡವ ಅಂದ್ರತ್ತ ಅವ್ರು. ಹೌದು 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 ಅಕ್ಬರ್ ಭಾಷಾ ಹೌದು. ಎಲ್ಲವ ದೊಡ್ಡವಿಲ್ಲ, ನೀ ದೊಡ್ಡವಿಲ್ಲ, ನೀನೇ ದೊಡ್ಡವ. ಹಾ ಹಾ ಅಂದ ಬಳಕ ಅಕ್ಬರ್ ಭಾಷಾ ಹೇಳ್ದ, ಏನಂತರಿ? ಇದಕ್ಕೆ ನಂದು ಕಬೂಲಿಲ್ಲ, ನಮ್ಮ ಬೀರ್ಬಲ್ ಫೈನಲ್ ಹೇಳವ ನಾವು. ಹೌದು 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 ಯಾಕ್ರಿ? ಹೌದು ಬೀರ್ಬಲ್ ಈಶೈ ಫೈನಲ್ ಹೇಳ್ತಾನೆ. ಎಲ್ಲಾರು ಹೇಳ್ಕೊತ ಬಂದರು. ಬೀರ್ಬಲ್ ನನ್ನ ಪಾಳಿ ಬತ್ತು. ಏ ಬೀರ್ಬಲ, ನೀ ಹೇಳಿ ನೀ ಯಾವ ದೊಡ್ಡವ? ಹೌದು ಬೀರ್ಬಲ್ ಅಂದತ್ತ, ರಾಜ ನೀನು ದೊಡ್ಡವಲ್ಲ, ಅಲ್ಲ ನಾನು ದೊಡ್ಡವಲ್ಲ. ಅಲ್ಲ ಅಲ್ಲ, ಯಾರು ದೊಡ್ಡವರು? ಇನ್ನೊಬ್ಬರ ದುಃಖ ಯಾವ ತೆಗಿತಾನ ಅವ ದೊಡ್ಡವ. ಹೌದು 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 ಹೌದು. ಯಾವ ದೊಡ್ಡವ? ಇನ್ನೊಬ್ಬರ ದುಃಖ ತೆಗಿಬೇಕವ. ಹೌದು. ಇನ್ನೊಬ್ಬರ ದುಃಖ ಯಾವ ದೂರ ಮಾಡ್ತಾನ ಅವ ಜಗತ್ತದೊಳಗೆ ದೊಡ್ಡವ ಅಂತ ಹೇಳಿ ಬೀರ್ಬಲ್ ಹೇಳ್ದ. ಹೌದು ಹೌದು. ಹಂಗ ನಾವು ದೊಡ್ಡವರು ಎಲ್ಲಿ ಆಗ್ತೇವ ಅಂದ್ರೆ, ನೀವು ಹೇಳ್ತಿರ್ಲ ಬಾಯಾನ ನೀರು ಬಾಯಾಗ ಬಿಟ್ರೆ ದೊಡ್ಡವ್ರು ಆಗೋದಿಲ್ಲ. ಬಾಯಾನ ನೀರು ಎಲ್ಲಿ ಬಿಡ್ಬೇಕು? ಎಲ್ಲಿ ಬಿಡ್ಬೇಕ್ರಿ? ಬೆಳಿಗ್ಗೆ ಬಿಡ್ಬೇಕು. ಬಾಯಾನ್ ನೀರು ಬಾಯಾಗ ಬಿಟ್ರ ದೊಡ್ಡವ್ರು ಆಗುದಿಲ್ಲ. ಆಗುದಿಲ್ಲ ತಿರಿ. ಬಾಯಾನ್ ನೀರು ಬಾಯಾಗ ಬಿಟ್ರಿ ಹೆಂಗ್ ದೊಡ್ಡವ್ರು ಆಗ್ತಾರ? ಬಾಯಿ ತುಂಬತದ ಈ ಕಡೆ.
ಅದಕ್ಕೆ ಉದಾಹರಣೆ ಹೆಂಗೆ ಹೇಳಿಲ್ಲ, ನಿನ್ನ ಹೆಂಡ್ರು ನಿನ್ನ ಮಕ್ಕಳಿಗೆ ನಿನ್ನ ಬಂಗಾರ ಬೆಳ್ಳಿ ಕೂಡ ಅವ್ರು ಬಹಳ ಮಂದಿ ಯಾರ. ಹಾ ಹಾ ನಿಮ್ಮ ಹೆಂಡ್ರಿಗೆ ನೀವು ಕೊಡ್ತೀರಿ, ಹೌದು. ನಿಮ್ಮ ಮಕ್ಕಳಿಗೆ ನೀವು ಬೇಕಾದ ಕೊಡ್ತೀರಿ. ದೊಡ್ಡವ್ರದ ಹಂಗೆ ರೀ, ಅದು ಬಾಯಾನ ನೀರು ಬಾಯಾಗ ಬಿಟ್ಟಂಗ. ನಿನ್ನ ಹೆಂಡ್ತಿಗೆ ನಿನ್ನ ಮಕ್ಕಳಿಗೆ ನೀ ಏನು ಬೇಕಾದ ಕೊಡ್ತೀಯಲ್ಲ, ಹೌದು, ಅದು ದೊಡ್ಡವಲ್ಲ. ಅಲ್ಲ ಅಲ್ಲ. ಅದಕ್ಕೆ ಶರಣರು ಹೇಳಿದ್ರು ಬಾಯಾನ ನೀರು ಬಾಯಾಗ ಬಿಟ್ಟಂಗ ಮತ್ತೆ ಕಡಿ ಬಿಡುದಿಲ್ಲ, ಅದು ಅಲ್ಲೇ ಚಾಲು ಮಾಡೋದು ಅಲ್ಲೇ ಒಳಗೆ ಬಿಡೋದು. ಹೌದು ಹೌದು. ಬಾಯಾನ ನೀರು ಬಾಯಾಗ ಬಿಟ್ಟಂಗತ್ತದು. ಹೌದು. ಆ ಬಾಯಾನ ನೀರ ಇನ್ನೊಬ್ರಿಗೆ ಉಪಯೋಗಕ್ಕೆ ಕೊಟ್ಟೆ ಅಂದ್ರೆ ನೀ ದೊಡ್ಡವ. ಹೌದು 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 ಹೌದು. ಹಂಗ ನಾವು ಎಲ್ಲಿ ದೊಡ್ಡವ್ರು ಎಲ್ಲಿ ಕಳ್ಕೊತೇವಪ್ಪ ಅಂತ ಕೇಳಿದ್ರೆ ಇದೇ ಜ್ಞಾನ ನಮಗೆ ತಿಳಿಲಾರ್ದಕ್ಕೆ ಏನರಿ ಅಡವಿಗೆ ಬಿದ್ದು ನಾವು ತಿಳ್ಕೋತೇವೆ. ಹೌದು. ಮನುಷ್ಯನಲ್ಲಿ ಏನು ಬೇಕಾಗ್ಯದ ಅಂದ್ರೆ ಜ್ಞಾನಕ್ಕೆ ಮುಖ್ಯ ಕೊಟ್ಟಾರ ಗುರುಗಳು. ಹೌದು. ಗುರುವಿನಂತ ದೊಡ್ಡವರು ಜಗತ್ತದೊಳಗೆ ಯಾರೂ ಇಲ್ಲ. ಹೌದು. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಹೇಳ್ಯಾರ ಗುರುಗಳು ಹೇಳ್ಯಾರ. ಹೌದು. ಆ ಜ್ಞಾನ ಎದರಿಂದ ಸಿಗುತ್ತದ ಅಂತ ಕೇಳಿದ್ರ ಹಾ, ಗುರುವಿನಿಂದ ನೀ ಮಾಡಂತ ಭಕ್ತಿ, ನೀ ಮಾಡದಂತ ದುಡುಕಿಗೆ ಪರಮಾತ್ಮನ ಆಶೀರ್ವಾದದ. ಹೌದು. ಅನೇಕ ಮೋಹ ಅದ ಮನುಷ್ಯನಲ್ಲಿ. ಹಾ ಹಾ. ಮಾಯಾ ಹೆಂಗದ, ಹೇಗದ? ಹೆಂಡತಿ ಮ್ಯಾಗಿಟ್ರ ಮಾಯಾ ಆಗ್ತದ ಮನಸ್ಸ. ಹೌದು. ಹೆಂಡತಿ ಮ್ಯಾಗಿಟ್ರೆ ಏನಾಗ್ತದ? ಮಾಯಾ ಮಾಯಾ ಆಗ್ತದ. ಹೌದು. ಅದೇ ಮನಸ್ಸ ದೇವರ ಮ್ಯಾಗಿಟ್ಟಿ ಅಂದ್ರೆ ಭಕ್ತಿ ಆಗ್ತದ. ಅದೇ ಮನಸ್ಸ ಭಕ್ತಿ, ಅದೇ ಪ್ರೇಮ. ಹೌದು. ಹೆಂಡತಿ ಮ್ಯಾಗ ಒಂದು ಪ್ರೇಮ ಇಟ್ಟಿದಿ, ಇಲ್ಲಿ ಏನಾಗ್ತದ? ಪ್ರೇಮ ಆಗ್ತದ. ಹೌದು. ಅದೇ ಪ್ರೇಮ ಪರಮಾತ್ಮನ ಮ್ಯಾಗಿಟ್ಟಿ ಅಂದ್ರೆ ಭಕ್ತಿ ಆಗ್ತದ. ಹೌದು 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 ಹೌದು. ಹೌದಿಲ್ರಿ? ಹೌದು. ಅದೇ ಪ್ರೇಮ ಗುರುವಿನ ಮ್ಯಾಗ ಇಟ್ಟಿ ಅಂದ್ರೆ ಶ್ರದ್ಧಾ ಆಗ್ತದ. ಹೌದು. ಅದೇ ಪ್ರೇಮದ. ಹೌದು. ಹಂಗ ನಾವು ಯಾವ ಜಾಗಕ್ಕೆ ಏನು ಇಡ್ತೇವಲ್ಲ ಹಂಗ ಹಾಕೋತ್ ಹೋಗ್ತದ. ಹೌದು ಹೌದು. ಇದು ಮನಸ್ಸು ಅನ್ನೋದು ಹೆಂಗದತ್ತ ಕೇಳಿದ್ರೆ ಹಾ, ಇದು ಕೋರಾಕಾಗದದ. ಕೋರ ಅಂದ್ರೆ ಹೊಟ್ಟೆ ಅದ್ರಾಗ ಬರ್ದಿಲ್ಲ, ಏನೂ ಬರದಿಲ್ಲ, ಕೋರಾಕಾಗದದ ಮನಸ್ಸಂದ. ಹೌದು. ಆ ಕಾಗದ ಹಾ, ತರಾಟಿ ಕೈಯಾಗಿ ನಾವು ಕೊಟ್ಟೇವಂದ್ರೆ ಹೊಲ ಮನಿ ನಮ್ಮ ಹೆಸರಲ್ಲೇ ಮಾಡಿ ಕೊಡ್ತದ. ನಮ್ಮ ಹೆಸರಲ್ಲೇ ಮಾಡಿ ಕೊಡ್ತದ ಒಂದು ಕಾಗದ. ಹೌದು. ಅದೇ ಕಾಗದ ಹಾ, ದವಾಖಾನ್ಯಾಗ ಕೊಟ್ಟೆ ಅಂದ್ರೆ 4 ಗುಳಿಗಿ ಬರೆದು ಹಾ ಹಾ, ನಿನ್ನ ರೋಗ ತೆಗಿತದ. ಅದೇ ಕಾಗದ. ಅದೇ ಕಾಗದ. ಹೌದು. ಅದೇ ಕಾಗದ ಪೊಲೀಸ್ ಠಾಣಕ್ಕೆ ಕೊಟ್ಟೆ ಅಂದ್ರೆ ನಿನಗೆ ಆರೋಪಿ ಮಾಡ್ತದ. ಅದೇ ಕಾಗದ. ಹೌದು ಹೌದು ಹೌದು. ನೋಡ್ರಿ ಹೆಂಗದ. ಹೌದು. ಅದೇ ಕಾಗದ ಹಾ, ಏನ್ರಿ ಹೋಟೆಲ್ದೊಳಗೆ ಕೊಟ್ಟೆ ಅಂದ್ರೆ 2 ಭಜಿ ಕಟ್ಟಿಗೆಸಿಂದ ಅದು ರದ್ದಿ ಆಗ್ತದ, ರದ್ದಾಗಿ ತಿಪ್ಪ್ಯಾಗ ಹೋಗ್ತದ. ಅದೇ ಕಾಗದ. ಹೌದು ಹೌದು. ಅದೇ ಕಾಗದ ಒಬ್ಬ ಗುರುವಿನ ಕೈಯಾಗ ಕೊಟ್ಟೆ ಅಂದ್ರೆ 4 ಅಧ್ಯಾಯ ಮೋಕ್ಷದ ದಾರಿ ತೋರಿಸಿ ನಿನಗೆ ಮುಕ್ತಿ ಮಾರ್ಗಕ್ಕೆ ಹೋಯ್ತದ. ಅದೇ ಕಾಗದ. ಹೌದು 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 ಹೌದು. ಕಾರಣ ಏನದ? ನೀ ಎಲ್ಲಿ ಮನಸ್ಸು ಮಾಡಿ ಇಡ್ತಿ ಅಲ್ಲಿ ಕೆಲಸ ಮಾಡ್ಕೊತ ಹೋಗ್ತದ ಅದು. ಹೌದು. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರ, ಸಂಸಾರ ಎಂಬುವುದು ಗಾಳಿಯ ಸೊಡರು, ಶ್ರೀಮಂತಿಕೆ ಎಂಬುವುದು ಸಂತಿಯ ಮಂದಿ ಮಂದಿ. ಇವು 3 ಕೆಡಬೇಡ, ಮೆಚ್ಚಿ ಕೆಡಬೇಡ ಕೂಡಲ ಸಂಗಮ ದೇವ. ಹೌದು. ಸಂಸಾರ ಹೆಂಗದಪ್ಪ ಅಂತ ಕೇಳಿದ್ರ ಗಾಳಿಯ ಸೊಡರು. ಸೊಡರ್ ಅಂದ್ರೆ ಏನು? ಏನ್ರಿ? ದೀಪಿಗೆ ಸೊಡರತ್ತಾರ್ರಿ ಶಾಸ್ತ್ರಾಭ್ಯಾಸ. ಶಾಸ್ತ್ರದೊಳಗೆ. ಹೌದು. ದೀಪ ಗಾಳಿ ಒಳಗೆ ಹಸ್ತಂದ್ರೆ ನಿಂದಿರ್ತದೇನ್ರಿ? ಯಾವಾಗ ಆರ್ತದ ಹೇಳಕ್ ಬರುದಿಲ್ಲ. ಯಾವಾಗ ಆರ್ತದ ಹೇಳಲಕ್ಕೆ ಬರುವುದಿಲ್ಲ. ಹೌದು. ಮತ್ತು ಶ್ರೀಮಂತಿಕೆ. ಶ್ರೀಮಂತಿಕೆ ಹೆಂಗಾದ್ರಿ? ರಾಯಬಾಗ್ ಬಾಜಾರ್ ಇದ್ದಂಗ. ಸಂತಿ. ಹೌದು. ನಿಮ್ಮ ರಾಯಬಾಗರಿ ತಿಳ್ಕೋರಿ, ಚಿಕ್ಕೋಟೇರಿ ತಿಳ್ಕೋರಿ, ಸಂತೆರಿ ತಿಳ್ಕೋರಿ. ಸಂತಿ ಹೆಂಗಿರ್ತದ್ರಿ? ಬಾರದಾಗ ಅಂದ್ರೆ ಭರ್ಜರಿ ಇರ್ತದ. ಸಂತಿ ತುಂಬಿರ್ತದ. ಹೌದು. ಹೊತ್ತ ಮುಳುಗದ ಹಂಗ ಎಲ್ಲಾ ಮಂದಿ ಹೋಗಿ ಅಲ್ಲಿ ಹಂದಿನೇ ಓಡಾಡ್ತಾವ, ಹೋಗಿಬಿಡ್ತದ. ಹೌದು ಹೌದು. ಶ್ರೀಮಂತಿಕೆನೂ ಹಂಗೆ ಅದ. ಹೌದು. ನಂಬಬೇಡದು. ಅದು ಶ್ರೀಮಂತಿಕೆ ಬಂದದತ್ ಹೇಳಿ ಹೌಸ್ ಪಡಿಬೇಡ. ಬಡತನ ಬಂದದತ್ ಹೇಳಿ ದುಃಖ ಮಾಡಬೇಡ. ಹೌದು ಹೌದು ಹೌದು. ಯಾವುದು ಸ್ಥಿರವಾಗಿಲ್ಲ. ಇಲ್ಲ. ಸ್ಥಿರವಾಗಿ ಇದ್ರೆ ದುಃಖದ. ಮಳೆಗಾಲ ಹಾಕೊಂಡ ಇರ್ತಾರೆ, ಮಳೆಗಾಲ ಚಲೋ ಆಗ್ತದೇನ್ರಿ? ಇಲ್ಲ.
ಮಳೆಗಾಲ ಥೋಡೆ ದಿನ ಇದ್ರೆ ಬ್ಯಾಸ್ಗಿ ಥೋಡೆ ದಿನ ಇದ್ದರೆ ಅದು ಪ್ರಪಂಚಕ್ಕೆ ನಡೀತದೆ. ಹೌದು. ಬರೇ ಮಳೆಗಾಲ ಇದ್ರೆ ಚಲೋ ಆಗ್ತದೇನು? ಇಲ್ಲ. ಬರೇ ಬ್ಯಾಸ್ಗಿನೇ ಇದ್ರೆ ಚಲೋ ಆಗ್ತದೇನು? ಇಲ್ಲ. ಬರೇ ಥಂಡಿನೇ ಬಿಟ್ರೆ ಚಲೋ ಆಗ್ತದೇನು? ಇಲ್ಲ. ಇಲ್ಲ. ಬರೇ ಕಾವೇ ಇದ್ರೆ ಚಲೋ ಆಗ್ತದೇನು? ಇಲ್ಲ. ನಿಸರ್ಗದ ಪದ್ಧತಿ ಅನ್ನೋದು ಅದ ಅದ ಹೌದು. ಹಂಗ ಏನು ಬೇಕಾಗ್ತದ? ದುಃಖ ಬರ್ತದ ಅಂದ್ರ ಸುಖ ಒಂದು ದಿನ ಬರುವುದದ. ಕಟ್ಟಿಟ್ಟು ಬುತ್ತಿ ಅದ. ನಮಗ ಬಾಯಿಲೆ ಕೆಟ್ಟ ಶಬ್ದ ನ್ಯಾಲಿಗೆ ಉದ್ದಾಗ್ಲಕತ್ತು ಅಂದ್ರ ಏನರೇ ಮುಂದೆ ಕಾಡಟ್ಟ ಬರ್ತದತ್ತ ತಿಳ್ಕೋಬೇಕು. ಹೌದು 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 ಇಷ್ಟೇ. ಹೌದು. ನಮ್ಮ ಬಾಯಿಲೆ ಏನಾರ ಸುಮಾರೇ ಶಬ್ದ ಬರ್ಲಕತ್ತು ಅಂದ್ರೆ ಕೆಟ್ಟ ಬರುದತ್ತ ತಿಳ್ಕೋಬೇಕು. ಹೌದು ಹೌದು. ಅದು ಕೆಟ್ಟ ಬರ್ತದ ಅಂತಂದ್ರೆ ಮುಂದೊಂದು ದಿನ ಚಲೋ ಆಗ್ತದತ್ತ ತಿಳ್ಕೋಬೇಕು. ಹೌದು. ಈ ಜಗತ್ತದಲ್ಲಿ ಯಾವೂ ನಿಜವಾಗಿಲ್ಲ. ಹೊತ್ತ ಮುಣುಗುತ್ತದಂದ್ರೆ ಹೊತ್ತ ಹೊಂಡ್ತದೆ. ಹೌದು. ಮನುಷ್ಯ ಹುಟ್ಟತಾನಂದ್ರೆ ಒಂದು ದಿನ ಸಾಯ್ತಾನೆ, ಸಾಯ್ತಾನಂದ್ರೆ ಒಂದು ದಿನ ಹುಟ್ಟತಾನೆ. ಹೌದು ಹೌದು. ಇವು ಎಲ್ಲಾ ಜಗತ್ತಕ್ಕಿಕ್ಕಿದ ಇದೆಯದ. ಹೌದು. ಹಂಗ ಈ ಮನುಷ್ಯ ಜನ್ಮದೊಳಗೆ ಯಾವಾದು ಸ್ಥಿರವಿಲ್ಲಪ್ಪ. ನೀ ಮನುಷ್ಯ ಜನ್ಮಕ್ಕೆ ಬಂದಿದಿ. ಹೌದು. ಏನು ಮಾಡಬೇಕು ಅಂತ ಕೇಳಿದ್ರೆ ನಂಬಗಿಟ್ಟು ಗುರುವಿನ ಪಾದದಲ್ಲಿ ದುಡಿ ದುಡಿ. ಅವ ಏನು ಮಾಡ್ತಾನ? ನಿನ್ನ ಎಷ್ಟೋ ಜನ್ಮದಲ್ಲಿ ಬಂದಂತ ರೋಗ ಹೌದು ತೆಗಿಯಂತ ಶಕ್ತಿ ಆ ಗುರುನಾಥನಲ್ಲಿ ಅದ. ಅದ ಅದಕ್ಕೆ ಮಹಾತ್ಮರು ಹೇಳೋದು ಏನಂತ? ಸರ್ವಜ್ಞ. ಇದ್ದಾಗ ಉಣ್ಣದವನು ಬಿದ್ದಾಗ ಉಣ್ಣದವನು ಇದ್ದ ಧ್ಯೇಯವನ್ನು ಗುದ್ದಿ ನೋಳು ಇಡುವಾಗ ಬುದ್ಧಿ ಬಂದಪ್ಪೋದೆ ಸರ್ವಜ್ಞ. ಹೌದು 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 ಹೌದು. ಯಾಕ್ರಿ ನೀ ಹೋಗು ಪಾಳಿ ಬಂದದ ಕೌದ್ಯಾಗ ಮಾತು ಬಂದಾಗ್ಯಾವ. 2-3 ದಿನದಾಗ ಜಿಗ್ಯಾವ ಇದ್ದಿ. ಅವಾಗ ಬಿಸ್ಕಿಟ್ ಬರ್ಲತ್ಯಾವ ಮಾತಾಡ್ಸ್ಲಕ್. ಆ ಇದ್ಯಾ ಕಲಿತೀನು, ಈ ಇದ್ಯಾ ಕಲಿತೀನು, ಆ ದೇವ್ರಿಗೆ ಹೋತೀನು, ಈ ದೇವ್ರಿಗೆ ಹೋತೀನಿ ನಡೀತದ್ರಿ. ಬಿಸ್ಕಿಟ್ ಬಂದಾವ ನೀನು ಹಾಸಿಗೆಗೆ ಮಾತಾಡ್ಸ್ಲಕ್. ಯಾಕ್ರಿ? ಅವಾಗ ನೀ ಮಾಡಬೇಡ. ಈಗ ಶಕ್ತಿ ಅದು ಮಾಡು. ಶಕ್ತಿ ಇದ್ದಕ್ಕರ ಕಳ್ಕೊಂಡಿದ್ದಿ. ನೆಲಕ್ಕೆ ಬಿದ್ದ ಬೆಳಕ ಅವಾಗ ವಿಚಾರ ಮಾಡ್ತಿ ನಾ ಅದು ಮಾಡಲಿಲ್ಲ ಇದು ಮಾಡಲಿಲ್ಲತ್ತ. ಎಂತಿಂಥ ಸಮಯ ಹೋಗಿಬಿಟ್ಟದ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಇದ್ದಾಗ ಉಣ್ಣದವನು ಬಿದ್ದಾಗ ಉಣ್ಣದವನು ಇದ್ದ ಧ್ಯೇಯವನ್ನು ಗುದ್ದಿ ನೋಳು ಇಡುವಾಗ ಬುದ್ಧಿ ಬಂದಪ್ಪೋದೆ. 2-3 ದಿನದಾಗ ಹೋಗವಿದ್ದಿ. ನಾ ಸಿರಿಸೈಲ್ಗೆ ಹೋಗಿ ಬರಬೇಕಾಗಿತ್ತು, ನಾ ಆ ದೇವ್ರಿಗೆ ಕಾಲು ಬೀಳಬೇಕಾಗಿತ್ತು. ನಡೀತದ ಕಾಕ? ಆಗೋದಿಲ್ಲ. ಇಲ್ಲಪ್ಪ. ನಿನಗೆ ಪರಮಾತ್ಮ ಕೊಟ್ಟಾನ 25 ವರ್ಷದಿಂದ ನಿನಗೆ 50 ವರ್ಷ ತಕ 25 ವರ್ಷ ತಕ ನಿನಗೆ ಸಾಕಾಗಟ್ಟ ಶಕ್ತಿ ಕೊಟ್ಟಾನ. ಹೌದು ಹೌದು ಹೌದು. ತಪಶ್ಚರಿ ಮಾಡು, ಗುರುವಿನಲ್ಲಿ ದುಡಿ, ದೇಶ ಸಂಚಾರ ಮಾಡು, ತೀರ್ಥಕ್ಷೇತ್ರ ಮಾಡು. ಇದು ಕಳ್ಕೊಂಡ ಬಳಕ ನಿನಗೆ ಮಾಡ್ಲಕ್ಕ ಬರೋದಿಲ್ಲ. ಇಲ್ಲ ಇಲ್ಲ. ಎಷ್ಟು ಕಾಲ ಆದ್ರೂ ಮಾಡ್ಲಕ್ಕ ಬರೋದಿಲ್ಲ. ಹೌದು. ಅದಕ್ಕ ಇವು ಎಲ್ಲ ನಮಗೆ ಹಿಂಗ ಆಗಬೇಕಾದ್ರೆ ಹಿಂದಿನ ಜನ್ಮದ ಕರ್ಮದ ಸಾಟ ಇದಕ್ಕೆ ಬಂದಿರ್ತದ. ಹೌದು. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಇದಕ್ಕೆ ಪ್ರಯತ್ನ ಬಲ ಮಾಡಬೇಕು. ಹೌದು ಹೌದು. ಯಾಕಂದ್ರೆ ಪ್ರಯತ್ನದಿಂದ ನೀ ಮಾಡದೆ ತಿಳ್ಕೊ. ಅದು ಆಗಲಿಕ್ಕಂದ್ರೆ ಅದಕ್ಕೆ ಭೋಗ ಅನ್ಬೇಕು. ಹೌದು. ಎಂತಿಂತ ಸಂತರಾಗಿ ಹೋಗ್ಯಾರ. ಅವ್ರಿಗೆ ಕಾಡಿಲೇನ್ರಿ? ತುಕಾರಾಮ್ ಮಹಾರಾಜರಿಗೆ ಎಟ್ಟು ಕಾಡ್ಯದ್ರಿ? ಹೌದು. ಒಂದು ಬಿಟ್ಟು ಎರಡು ಹೆಂಡ್ರು ಎಟ್ಟು ಕಾಡಿಲೇನ್ರಿ ಅವ್ರಿಗೆ? ಹೌದು ಹೌದು. ಸಾಕಾಗಟ್ಟು ಕಾಡ್ಯದ ಅವ್ರಿಗೆ. ಎಂತಿಂತವ್ರು ಬಂದು ಕಾಡದ್ರ ಮೇರಿ ತನ್ನ ನೇಮ ಬಿಟ್ಟಿಲ್ಲ. ಹೌದು. ತುಕಾರಾಮ್ ಮಹಾರಾಜರು ಹಾ ಗುಡಿಸಲದಾಗ ಮಕ್ಕೊಂಡ್ರ ಹುಡುಗರು ಅವನಿಗೆ ಸಿಟ್ಟಿಗೆ ತರಬೇಕಂತೇಳಿ ಏನ್ ಮಾಡ್ತೀವತ್ರಿ? ಏನ್ರಿ? 18 ವರ್ಷದ ಹುಡುಗರು ಊರಾಗೆಲ್ಲ ತಿಪ್ಪೆನ್ ಚಪ್ಪಾಲ ಆಯ್ದು ಅವೆಲ್ಲ ಸುತ್ತಳಿ ಒಳಗೆ ಕೋಣಿಸಿ ತುಕಾರಾಮ್ ಮಹಾರಾಜರ ಬಾಕಲಕ್ಕೆ ಕಟ್ತಿರತ್ತು, ಗುಡಿಸಲು ಬಾಕಲಕ್ಕೆ. ಹೌದು 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 ಹೌದು. ಅಂದ್ರೆ ಅವ ಸಿಟ್ಟಿಗೆ ಬರಬೇಕು. ಮುಂಜಾನೆ ಅದು ಗುಡಿಸಲ್ದ ಬರಟ್ಟಿಗೆ ಆ ಚಪ್ಪಲ್ ಹಾರ ಅವನು ಕೊಳ್ಳಾಗೆ ಬೀಳ್ಬೇಕು. ಆ ಚಪ್ಪಲ್ ಹಾರ ತಲೆಯಾಗ ಬೀಳ್ಬೇಕು. ಹೌದು. ಅವ ಸಿಟ್ಟಿಗೆ ಬರಬೇಕು ಅಂತ ಹೇಳಿ ಊರಾನ ಚಪ್ಪಲೆಲ್ಲ ಗೊಳೆ ಮಾಡಿ ಬಾಕಲಕ್ಕೆ ಕಟ್ತಿರು. ತುಕಾರಾಮ್ ಮಹಾರಾಜರು ಮುಂಜಾನೆ ಎದ್ದು ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಅಂತೇಳಿ ಆ ಗುಡಿಸಲ್ದಂದು ಹೊರಗೆ ಬರೋಟಿಗೆ ಚಪ್ಪಲ್ ತಲೆ ಮ್ಯಾಗೂ ಅಟ್ಟೆ ಕೊಳ್ಳಾಗೂ ಅಟ್ಟೆ ಬಿದ್ದು ಅತ್ತ. ಹೌದು. ಅವಾಗ ಅಂದತ್ರಿ ಅವ, ಎಂಥ ಗರ್ತಿ ಮಕ್ಕಳು ಹಾಕಿ ಹೋಗಿರ್ಬೇಕಪ್ಪ. ಹೌದು.
ಬಸವಣ್ಣನವ ಚರ್ಮ ಹಾ ಹಾ ನನ್ನ ಕೊಳ್ಳಾಗ ಬಿದ್ದು ಹೌದು ನಾ ಎಷ್ಟು ಜನ್ಮದಲ್ಲಿ ಮಾಡುವುದು ಪಾಪ ಎಲ್ಲ ಸುಟ್ಟು ಹೋಯ್ತು ನಂದು. ಹೌದು 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 ಅಂತ ಬಸವಣ್ಣ ಅವನ ಚರ್ಮ ನನ್ನ ಕೊಳ್ಳಾಗ ಬಿದ್ದು ಹಾ ಹಾ ನಾ ಎಷ್ಟು ಜನ್ಮ ಪಾಪ ಮಾಡೋದು ಎಲ್ಲ ಪಾಪ ತೊಳಿತವು. ಹಿಂಗೆ ಯಾರು ಹಾಕಿ ಹೋಗ್ತೀರಿ ದಿನ ತಂದು ಹಿಂಗೆ ಹಾಕಿ ಹೋಗ್ತು ಬರ್ರಿಯಪ್ಪ ಅಂಥೇಳಿ ಆ ಗುಡಿಸಲ್ದಂದು ಹೊರಗೆ ಕೊಳ್ಳಾಗ ಚಪ್ಪಲ್ ಹಾಕೊಂಡು ಆ ಮಂದಿಗೆ ಶರಣ ಮಾಡ್ತಿರತ್ತ. ಹೌದು 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 ಹಿಂಗೆ ನಡೀತದೇನ್ರಿ ಮಗ? ಹೇ ನಮಗ ನಡುದಿಲ್ರಿ. ನಿಮಗೆ ಹೆಂಗೆ ನಡೀತದ? ನಾವು ಗೌಡ್ರ ಮಂದಿ ಗೊತ್ತದ ಇಲ್ಲಿ ನಿಮ್ಗ? ಹಾ ಗೌಡ್ರಿ ಗೊತ್ತಾಗ್ಯಾದ್ರಿ. ಈಗ ಎಲ್ಲರಿಗೆ ಬಂದ ಗೌಡಿಕಿಗೆ? ಗೌಡಿಕೆ ಎಲ್ಲ ಹೋಗ್ಯಾವ ಬಿಡ್ರಿ. ಈಗ ಪಂಚಾಯತಿಗೆ ಬಿಟ್ಟು ಕೊಟ್ಟಿದ್ದೇವು ನಾವೇ. ಹಂಗ ನೇಮೇ ಬಂದದ ನೀವೇನು ಬಿಟ್ಟು ಕೊಡ್ತೀವಿ? ಬಿಟ್ಟು ಕೊಡು ಗೌಡ್ರಿ ನೀವು. ಇಲ್ಲ ಬಿಟ್ಟು ಕೊಟ್ಟಿದ್ದೇವೆ. ಈಗ ಒಂದೊಂದು ಹೊಲ ಹೋಗ್ಯಾವ್ರಿ ಗೌಡಿಕಿ ಕಾಲಾಗ. ಹಾ ಅವೆಲ್ಲ ಬರೀ ಹುರ್ಲಿ ಮುಕ್ಕಣಿ ಬೆಳಿತಿತ್ತು, ಗೌಡಿಕಿ ಕಾಲ ಕೊಟ್ಟಾರ. ಹೌದು ಈಗೆಲ್ಲ ಚೌಡಿಕಿ ಬಂದವ್ ಕೈಯಾಗ. ಈಗ ಉಳ್ದಿಲ್ಲ ಬಿಡ್ರಿ ನೀವು ಅಂದಂಗ. ಎಲ್ಲಾ ಹೋಗ್ತದ, ಯಾವಾದು ಉಳುದಿಲ್ಲ. ಯಾರು ಸ್ಥಿರನೇ ಇಲ್ಲ. ಇಲ್ಲ ಎಲ್ಲಾ ಹೋಗುದದ. ಹೋಗುದಕ್ಕೆ ಅಂಟುಕೊಂಡಿದಿ. ಹೌದು ಯಾವಾದ ಹೋಗ್ತದ ಅದಕ್ಕೆ ನಂಬಿರಿ. ನಿಜವಾಗಿ ಯಾವಾದ ನಿನ್ನ ಬೆನ್ ಹತ್ತಿ ಬರ್ತದ ಅದಕ್ಕೆ ಯಾರು ನಂಬಿಲ್ಲ. ಇಲ್ಲ ಇಲ್ಲ ಎಲ್ಲಾರು ನಮಗೇನು ಬೇಕಾಗ್ಯದ? ಅಧಿಕಾರ ಬೇಕಾಗ್ಯದ. ಯಾಕ್ರಿ? ಹೌದು. ಮನ್ಯಾಗ ತಿಲ್ಲಾಕ ಕೂಳಿ ಇರ್ಲಿಕ್ಕೆ ಬರಲಕ್ಕ ಅಧಿಕಾರ ಬೇಕು. ಹೌದು. ಆ ಅಧಿಕಾರ ಹೆಂಗಿರ್ಬೇಕು ಹೇಳೇನ್ರಿ ನಿಮಗ? ಎಲ್ಲಿ ತನ ಹೋದ್ರೂ ಅಧಿಕಾರ ಹೋಗಬಾರ್ದು. ಅಂತದ ಹುಡುಕು. ಎಲ್ಲಿ ತನ ಹೋದ್ರೂ ಹೋಗಬಾರ್ದು. ಅದು ಅಧಿಕಾರ ಹೋಗಬಾರ್ದು. ಅಂತದ ಹುಡುಕು, ನಿನಗ ಮೋಕ್ಷ ಪ್ರಾಪ್ತಿ ಆಗ್ತದ. ಹೌದು ಹೌದು. ಈ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರ್ ಆಗಿ ಚೇರ್ಮನ್ ಹಾಲಕ್ ಓಡಾಡ್ತಾರೆ. ಒಂದೊಂದು ತಿಂಗಳು ಗಟ್ಲಿ ಅವೆಲ್ಲ ತೊಗೊಂಡು ಓಡಿ ಹೋಗ್ತಾರ ಮಂದಿಗೆಲ್ಲ. ಮೆಂಬರ್ ಹೌದು. ನಾ ಕೇಳ್ತ ಅಲ್ಲಿ ಒಂದು ಪಂಚಾಯತ್ಯಾಗ ಒಂದು ಕುರ್ಚಿ ಇರ್ತಾವ. ಅದಲ್ರಿ ಅಧ್ಯಕ್ಷಂದು. ಹೌದು. ನೀವು ಕೂತ್ರಿ ಆ ಕುರ್ಚಿ ಕಿಮ್ಮತ್ತದೋ ಏನು ಮೊದಲೇ ಕಿಮ್ಮತ್ತದತ್ತೀರಿ ನೀವು ಅದಕ್ಕೆ? ನಾವು ಕೂತ್ರೆ ಅಲ್ಲಿ ಕಿಮ್ಮತ್ತದು ಏನು ಮೊದಲೇ ಕಿಮ್ಮತ್ ಆದತ್ರಿ? ನಾವು ಅಲ್ಲಿ ಹೋಗಿ ಕೂತ್ರೆ ಕಿಮ್ಮತ್ತದ್ರಿ. ನೋಡ್ರಿ ಗೌಡ್ರು, ನಮಗೆ ಹೆಂಗ್ ತಿಳಿತದ್ರಿ? ಏನು ನಾವು ಹೋಗಿ ಕೂತೇವಂದ್ರೆ ಕುರ್ಚಿ ಮೇಲೆ ಕಾಲ್ ಹಾಕಿ ಕೂತೇವಂದ್ರೆ ಕಿಮ್ಮತ್ತದ. ನಿಮಗೆ ಕಿಮ್ಮತ್ತದ. ಹೌದು. ಮತ್ತ 5 ವರ್ಷ ನಿಮಗೆ ಕಳಿಸಿ ಬಿಡ್ತದ ಕುರ್ಚಿ ಹೋರಿನ ಹೇಳಿ ಇಳಿಸಿ ಬಿಡ್ತಾರತ್ತೀರಿ. ಇಳಿಸ್ತದ, ಕುರ್ಚಿ ಹೋಗತ್ತದ. ಅರೆ ಕುರ್ಚಿ ಹೋಗ್ಯದೇನ್ರಿ? ಕುರ್ಚಿ ಅಲ್ಲೇ ಅದ. ಕುರ್ಚಿ ಅದ. ನಿಮ್ಮಂತವ್ರು ಎಷ್ಟೋ ಮಂದಿ ಕುಂಡ್ರಿಸಿ ಎಲ್ಲರಿಗೆ ಎಬ್ಬಿಸಿ ಕಳಿಸ್ಯದದು. ಖರೆ ಕುರ್ಚಿ ಹೋಗ್ಯದೇನ್ರಿ? ಅದು ಅಲ್ಲೇ ಅದ. ನೀ ಹಂಗ ತಿಳ್ಕೊಂಡಿದಿ. ಅದು ಕುರ್ಚಿ ಹತ್ತದ. ಹೋಮ 4 ದಿನ ಕುಂಡ್ರು ಕಾಲ ಮೇಲೆ ಹಾಕ್ಬೇಡ. ನೀ ಮತ್ತೆ ಹೋಗಿದ್ದಿ. ಯಾಕೆ ಡಿಮಾಂಡ್ ಮಾಡ್ತೈತ ಅದು? ಹೌದು ಹೌದು. ಅಂದ್ರೂ ಕೇಳಂಗಿಲ್ಲ. ಅದರಾಗಿ ಕಣ್ಣು ಕಿಸ್ಕೋದ್ ಕುಂಡಿರ್ತಾನ ಅಲ್ಲಿ. ಹೌದು ಹೌದು. ಅಧಿಕಾರ ಅಂತ ಹೇಳಿ. ಹೌದು. ಹಂಗ ಇಲ್ಲಿ ಶಾಸ್ತ್ರ ಏನ್ ಹೇಳ್ತದ? ನಿನ್ನ ಅಧಿಕಾರ ಯಾವ ಶಾಶ್ವತ ಇಲ್ಲ. ಎಲ್ಲತ್ತೀರಿ? ಇವು ಎಲ್ಲಾ ಒಂದು ದಿನ ನಿನ್ನ ಕೈ ಬಿಡುವದಾವ. ಹೌದು ಹೌದು ಹೌದು. ಹಿಂಗ ಗಳಸು ಜಗತ್ತದೊಳಗ ಅದು ನಿನ್ನ ಬೆನ್ನು ಬಿಟ್ಟಿರಬಾರ್ದು. ನಿನ್ನ ಬೆನ್ನು ಬಿಟ್ಟಿರಬಾರ್ದು. ಹೌದು. ಎಲ್ಲಿ ತನ ಹಾದ್ರ ಮಿರಿ ನಿನ್ನ ಬೆನ್ನು ಬಿಟ್ಟಿರಬಾರ್ದು. ಅಂತಾದ ಗಳಸ ಜಗತ್ತದಲ್ಲಿ. ಅದಕ್ಕೆ ಹೇಳ್ತಾರಲ್ಲಿ ಮಹಾತ್ಮರು ಏನಂತ? ಹಣವು ಗಳಿಸಬೇಕಂತದ್ದು ಈ ಜನರಿಗೆ ಕಾಣಿಸದಂತದ್ದು. ಹೌದು. ಗಂಟಲು ಬಿಚ್ಚಿ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟಲಾರ್ದಂತದ್ದು. ನೋಡಿ, ಅಂತ ಗಂಟು ಹುಡುಕತಾರ. ಹೌದು. ಅಂತ ಗಂಟು ಎಲ್ಲಿ ಅದಂದ್ರ ಆ ಪರಮಾತ್ಮನ ಹಂತಿಲಿ ಅದ. ಗುರುವಿನ ಹಂತಿಲಿ ಅದ. ಅವ ಕೊಟ್ಟುದು ಜ್ಞಾನ, ಅವ ಕೊಟ್ಟುದು ಐಶ್ವರ್ಯ, ಅದು ಎಲ್ಲಿ ಇಟ್ಟಿನ ಮಿರಿ ಯಾರಿಗೆ ಕಾಣಿಸೋದಿಲ್ಲ. ಹೌದು 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 ಹೌದು. ಅಂತಾದ ಗಳಸು ಜಗತ್ತದಲ್ಲಿ. ಹೌದು. ಒಬ್ಬ ಒಂದು ಪನ್ನ ಸಕ್ರೆ ಅಲ್ಲ ಮಟ್ಕ ಆಡಿ ಎಲ್ಲ ಇಸ್ಪೇಟ್ ಆಡಿ ಎಲ್ಲ ಕಳ್ಕೊಂಡಿದ್ದ. ಅಂದ್ರೆ ಮಾರಿದ್ದ ತಿಳ್ರಿ. ಎಲ್ಲಾನ ಮಾರಿ ಸತ್ಯಾನಾಶ ಆಗಿ ಎಲ್ಲ ಮುಗಿದ ಬಳಕ ಹುಚ್ಚು ನಂಗೆ ತಿರುಗಾಡ್ಲಕತ್ತು. ಹೌದು. ತಿರುಗಾಡತ್ತಣ ಒಬ್ರು ಅಂದ್ರು, ಎಲ್ಲ ಕಳ್ಕೊಂಡಿದಿ, ಏಸು ದಿನ ಹುಚ್ಚರಂಗ ತಿರುಗಾಡೋ ಮಗನ ಪರಮಾತ್ಮನಲ್ಲಿ ತಪಶ್ಚರಿ ಮಾಡು. ಹೌದು 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 ಹೌದು. ಎಲ್ಲಾ ಹೇಳಿಕೊಡ್ತಾನವ. ಹೌದು. ಅಂದ ಕೂಡ್ಲೆ ಒಂದು ಆಲದ ಗಿಡದ ಬಡ್ಡಾಗ ಹೋಗಿ ತಪಶ್ಚರಿ ಕೂತ. ಓಂ ನಮ ಶಿವಾಯ, ಓಂ ನಮ ತಪಶ್ಚರಿ ಕೂತ. ನೀರಿಲ್ಲ, ಅನ್ನಿಲ್ಲ, ಏನಿಲ್ಲ, ತಪಶ್ಚರಿ ಕೂತ. ಹೌದು. ಪರಮಾತ್ಮ ಅವನ ಭಕ್ತಿಗೆ ವರುವಾದ.
ಹಾ ಹಾ ಬಂದೇ ಬಿಟ್ಟವ. ಹೌದು ಹೌದು ಭಕ್ತ ಪ್ರಿಯ ಭಕ್ತ ಪ್ರಿಯ ಭಕ್ತ ವಚ್ಚಲ ಹೌದು ಪರಮಾತ್ಮನ ಏನದ ಯಾವ ದುಡಿತಾನ ಅವನಿಗೆ ಬೇಡುದು ಕೊಡ್ಲಕ್ಕೆ ಭಗವಂತ ಬರ್ತಾನ. ಹೌದು ಅವನ ಹಂತಲಿ ಬಂದ ನಿನ್ನ ಭಕ್ತಿಗೆ ನಾ ಮೆಚ್ಚಿದ. ಏನ್ ಬೇಡ್ತಿ ಬೇಡು, ಏನು ಬೇಡತಿ ಬೇಡ ಅಂದ. ಹೌದು ಏನು ಬೇಡ್ಬೇಕ್ರಿ ಅವ? ಏನ್ ಬೇಡದ್ರಿ? ಹೊಲ ಹೋಗಿತ್ತು, ಮನಿ ಹೋಗಿತ್ತು, ಎಲ್ಲ ಹೋಗಿತ್ತು. ಹ್ಮ್. ಅವ ಅಂದ ನನ್ನ ಏನು ಐಶ್ವರ್ಯ ಹೋಗ್ಯದ, ಪನ್ನ ಸಕ್ರಿಯ ಹೊಲ ಮನಿ ಎಲ್ಲ ಹೋಗ್ಯದ, ಅದು ಇಟ್ಟು ನನಗೆ ಹೊಳ್ಳಿ ಕೊಡು ಅನ್ನೋ. ಹಾ ಹಾ ಇದು ಕಳ್ಕೊಂಡಿದ್ನ, ಹೌದು ಅದು ನನಗೆ ಕೊಡು. ಹಾ ಹಾ ಪರಮಾತ್ಮ ಏನ್ ಮಾಡ್ದತ್ತ, ಇಂಥ ಬೇಡಿದೆ ಅಂದ್ರೆ ತಗೋ ಅಂತ ಹೇಳಿ ಆಶೀರ್ವಾದ ಮಾಡ್ದ. ಆಶೀರ್ವಾದ ಮಾಡಿ ಒಂದು ಮಣ್ಣಿನ ಗಡಿಗೆ ಕೊಟ್ಟ. ಮಣ್ಣಿನ ಗಡಿಗೆ? ಮಣ್ಣಿನ ಗಡಿಗೆ. ಹಾ ಈ ಗಡಿಗೆ ನಿನ್ನ ಮನೆಗೆ ಹೋಗು, ಹಾ ಮನೆಗೆ ಹೋಗಿ ಇದಕ್ಕೆ ಪೂಜೆ ಮಾಡು. ಹಾ ಹಾ ಎರಡು ಉದ್ಕಾಡಿ ಹಚ್ಚಿ ಬೆಳಗು, ಎರಡು ಉಳ್ಕಾಡಿ ಹಚ್ಚಿ ಬೆಳಗು. ಹಾ ಇದರಾಗ ಕೈ ಹಾಕು, ಹಾ ಕೈ ಹಾಕು, ಬಂಗಾರ ಚಿಣಿಸಿ ಬರ್ತಾವ. ಹಾ ಹಾ ನಿನಗೆ ಎಷ್ಟು ಹತ್ತತಾವ ಅಟ್ಟು ಒಮ್ಮೆ ತಕ್ಕವ. ಹಾ ಹಾ ಒಟ್ಟೆ ಬಿಡ್ಬೇಡ, ಒಟ್ಟು ಬಿಡಬೇಡ. ಮಹಾರಾಜ್ರ ಹಾ ನಮಗೊಂದು ಇದ್ರ ಕೊಡ್ರಿ ಆ ಗಡಿಗೆ. ನಿಮಗ ಹೆಂಚಿಗಾರಿ ಗುಡ್ದಾಗ ಸಿಗ್ತಾವ್ರು ಅವು ಗಡಿಗೆ. ಅಲ್ಲಿ ಆದ್ರಿ ಆದ್ರಿ ಅವೇ ಗಡಿಗೆನೇ ಅವೇ ಗಡಿಗೆ. ಅಲ್ಲಿ ಗಡಿಗೆ ಸಿಗಲ್ಲ, ನಿಮ್ ಗುಂಡಗಾಲೆ ಸಿಗ್ತಾವ ಅಲ್ಲಿ. ಹಾ ಗುಡ್ಡಕ್ಕೆ ಹೋದ್ರ ಗುಂಡ್ಗಾಲೆ. ಅವಾಗ ಅಂದ ಹಾ ಕೈ ಒಳಗೆ ಹಾಕಿ ತೆಗಿ, ತೆಗಿ, ನೀ ಬಿಟ್ಟೆ ಅಂದ್ರೆ ಮಾತ್ರ ಹೊಂಡುದಿಲ್ಲ ಅಂದ. ಹೋಗಿ ಒಳಗೆ ನಮಸ್ಕಾರ ಮಾಡಿ ಗಡಿಗ್ಯಾಗ ಕೈ ಹಾಕದತ್ರಿ, ತೆಗೆದು ಒಗಿಲಕತ್ತ ಚಿಣಿ. ಹಾ ಹಾ ಒಗದ 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 ಸಾಕು ಮಾಡ್ಬೇಕಿಲ್ರಿ, ಹಾ ಮನಿನೇ ತುಂಬುತ್ತದು. ಹಾ ಹಾ ಕೈ ಬಿಟ್ಟಂದ್ರೆ ಮತ್ತೆ ಬರಂಗಿಲ್ಲ. ಹೊಂಡಂಗಿಲ್ಲ. ಎಷ್ಟೋ ದಿನ ತಪಸ್ಸೇರು ಮಾಡಿದ ಮನುಷ್ಯ, ನೀರಿಲ್ಲ ಕೂಳಿಲ್ಲ, ಗಡಿಗೆ ಕೈ ಹಾಕೋದು ತೆಗೆದು, ಗಡಿಗೆ ಕೈ ಹಾಕೋದು ತೆಗೆದು, ಮನ್ಯಾಗ ಯಾರೂ ಇಲ್ಲ, ಬಾಕ್ಲ ಮುಚ್ಚಿ ಒಳಗೆ ತೆಗಿಲತ್ತ. ಹಾ ಹಾ ತೆಗದು 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 ಮನಿ ತುಂಬತ್ರಿ. ಹಾ ನೀರಿಲ್ಲ, ಊಟ ಇಲ್ಲ, ನ್ಯಾಲಿಗೆ ಕಚ್ಚಿ ಡಿಗ್ಗಿಗೆ ತೆಲಿ ಹಚ್ಚಿ ಹೆಣನೇ ಬಿತ್ತು. ಹಾ ಹಾ ಗಡಿಗ್ಯಾಗ ಒಂದು ಕೈ ಹಾಕೊಂಡ್ ಹೆಣನೇ ಬಿತ್ತು. ಹೌದು ನೆರವಾರಿ ಮಂದಿ ಅಂದ್ರತ ನೋಡ್ರಿ 3 ದಿನ ಆಯ್ತು, 3-4 ದಿನ ಆಯ್ತು ಒಳಗೆ ಹೋಗ್ಯಾನು, ಒಳಗಿಂದ ಬರ್ಲಾಗಿನ ಏನಾಗ್ಯದ ನೋಡ್ರಿ ತಂತಾನ. ಬಾಕ್ಲ ತೆಗೆದು ನೋಡ್ತಾರ, ಬಂಗಾರದ ಡಿಗ್ಗಿ ಬಿದ್ದೆ ಅದು. ಹಾ ಹಾ ಆ ಕೈಯ ಆ ಗಡಿಗ್ಯಾಗ ಒಂದು ಕೈ ಹಾಕೊಂಡು ಸತ್ತೆ ಡಿಗ್ಗಿಗೆ ತೆಲಿ ಕೊಟ್ಟು ಇದು ಬಿದ್ದ. ಹಾ ಹಾ ನ್ಯಾಲಿಗೆ ಕೆಚ್ಚಿ ಇವ್ರು ನೋಡ್ಲಕ್ ಹೋದವ್ರು ಇವ್ರು ಏನ್ ಮಾಡಿದ್ರತ್ರಿ, ಹಾ ಅವಂದೇನ್ ವಿಚಾರ ಮಾಡಲ್ರು, ಹಾ. ಇವರು ಹಿಂಗ ಚಾಳ್ ಹಿಡಿದು ಇದ್ರಾಗ ತುಂಬಲಕತ್ರತ್ ಹೌದು 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 ಬಂಗಾರ ಚಿಣಿ. ಹಾ ಹಾ ಅವಾಗ ಗಡಿಗೆ ಎತ್ತತ್ತ, ಏ ತಿಳ್ಕೊಂಡೆ ಒಯ್ರಿ ಅವನ ಪರಿಸ್ಥಿತಿ ನೋಡ್ರಿ ಏನಾಗ್ಯದ. ಹೌದು ಹೌದು ಅವನು ನೋಡೇ ವೈರಿ, ಅವಂದು ನೋಡೇ ಒಯ್ರಿ. ಹಾ ಹಾ ಅನಾನ ಬಿಟ್ಟು ಓಡ್ಲಕತ್ರತ್ತ. ಹಾ. ಹಂಗ ನಮಗೆ ಏನಾಗ್ಯದಪ್ಪ ಅಂತಂದ್ರ ನಮ್ಮ ಮನಸ್ಸಿನ ಆಶನೇ ನಮಗ ಕೊಲ್ತದ. ಹೌದು 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 ಈ ಜಗತ್ತದೊಳಗೆ ನಮಗೇನು ಮಾಡಿದ್ರಿ ಎಲ್ಲ ಮುಗಿದದ, ಖರೆ ಆಶಾ ಮಾತ್ರ ಮುಗುದಿಲ್ಲ. ಇಲ್ಲ ಇಲ್ಲ ಹಂಗ ಈ ಮನುಷ್ಯ ಜನ್ಮಕ್ಕ ಏನದಪ್ಪ ಅಂತಂದ್ರ ಆಶಾ ಅನ್ನೋದೊಂದು ಬಹಳ ದೊಡ್ಡದದ. ಅದ ಅದಕ್ಕೆ ಆಶಾ ಸಿದ್ದೇಶ್ವರ ಅಪ್ಪ ಅವ್ರ ಇದ್ರು ಅಂದ್ರು. ಏನಂದ್ರು ಅಂತ ಕೇಳಿದ್ರ, ಆಶಾ ಮಾಡ್ರಿ, ಖರೆ ದುರಾಶೆ ಬ್ಯಾಡ್ರಿ. ಹೌದು ಆಸೆ ಹೆಂಗೆ ಮಾಡಬೇಕು, ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಚೆಂದಾಗಿರಂತ ಅಟ್ಟೆ ಆಸೆ ಮಾಡು. ಹೌದು. ನಿನ್ನ ಮನ್ಯಾಗ ಮಾವಿನಕಾಯಿ ನೀನು ಹೊಲ್ದಾಗಿದ್ದು ಅಂದ್ರೆ ಅಟ್ಟೆ ಮಾಡು. ನಿನ್ನ ಕಾಯಿ ಬಿಟ್ಟು ಇನ್ನೊಬ್ಬರಿಗಿತ್ತು ಇನ್ನೊಂದು ಹೊಲ್ದಂತ ತರಬೇಕನ್ನೋದು ಆಶೆ ಮಾಡಬೇಡ. ನಿನ್ನಲ್ಲಿ ಎಟ್ಟದ ಅಟ್ಟೆ ಉಣು. ಹೌದು ಇನ್ನೊಬ್ಬರದು ಮುರಿದು ತೋಬೇಕನ್ನೋದು ದುರಾಸೆ ಬತ್ತು, ನಿನಗೊಂದು ದಿನ ಹಾಳಾಗ್ತದೆ. ಹೌದು ಹೌದು ನಿಮ್ಮಲ್ಲಿ ಕೆಟ್ಟ ಬುದ್ಧಿ ಬತ್ತು, ಒಂದು ದಿನ ನಿನಗೆ ಹಾಳು ಮಾಡ್ತದತ್ತ ತಿಳ್ಕೋಬೇಕು. ಹೌದು 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 ಅಂತ ಮಾತನ್ನು ಅವರು ಜಗತ್ತಕ್ಕೆ ಜ್ಞಾನ ಕೊಟ್ಟು ಹೋಗ್ಯಾರ. ಅದಕ್ಕೆ ಅಂತ ಇಂದಿನ ದಿವಸ ನಮ್ಮ ನಾಗರಮುನ್ನೋಳಿ ಗ್ರಾಮದಲ್ಲಿ ತಮ್ಮ ನಾಗರಕೋಡಿ ಹೌದಲ್ರಿ, ಹೌದು ಅಂತ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿವರೆಗೆ ಸತ್ಯ ಸಂಘದ ಸೇವಾ ಬಹಳ ವಿಜೃಂಭಣೆಯಿಂದ ನಡೆದದ, ಸಾಗಿ ಬಂದದ. ಯಾಕಂದ್ರೆ ಈಗಿನ ಕಾಲ ಹಿಂಗ ಬಂದದ, ಇಂಥ ಸತ್ಯ ಸಂಘ ನಡುವುದೇ ದುರ್ಲಭದ. ಅದ ಕೇಳು ಜನ ಇಲ್ಲ 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 ಎಟ್ಟ 100 ಸ್ಪೀಡ್ ಜಗತ್ತೆ ಹೊಂಟದ. ಹೌದು ಯಾಕೆ ಹೊಂಟದ ಅಂತ ಕೇಳ್ರಿ ನೀವು, ಎಲ್ಲ TV ಟೇಪ ಮೊಬೈಲ್. ಒಬ್ಬರು ಬರೇ ಎಂಥವ್ರು, ಒಬ್ಬರು ಕೂದಲ ತುಂಬವ್ರು ಡೆಬ್ಬಿ 1000 ಕೈಯಾಗ 50,000 ಮೊಬೈಲ್. ಹೌದು 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 ವಿಚಾರ ಮಾಡ್ರಿ ಕಾಕ. ಹೌದು ನಿಮ್ಮ 3 ಸುತ್ತಗಟ್ಟಿ ಡೆಬ್ಬಿ ಹಾಯಿಸ್ತಾರ ನೋಡು. ಇವು ನೀವು ತಿಂದು ಕುಡಿದು ನೀರು ಹೋಗುದು ಬಾಟ್ಲಿ 6,000 ಕೈಯಾಗ ನೋಡ್ರಿ 50,000 ಮೊಬೈಲ್. ಹೌದು ಹೌದು
ನಿಮ್ಮ 50 ಎಕರೆ ಇದ್ರೆ ನಿಮ್ಮ ಕೈಯಾಗ 1000 ರೂಪಾಯಿ ಮೊಬೈಲ್ ಇಲ್ಲ. ಇಲ್ಲ ಅಂತ ಕಾಲ ನೋಡು ಕಾಲ ಬಂದದೀಗ. ಬಂದದ ಅಂತ ನೋಡು ಕಾಲ ಬಂದದ, ಯಾರಿಗೇನು ಅನ್ನೋದಿಲ್ಲ. ಹಾ ಹಾ ಅಂತ ಕಾಲದಪ್ಪ. ಅದಕ್ಕೆ ತನ್ನನ್ನ ತಿಳ್ಕೊಂಡು ನಾವು ನಂಬಿಗಿಟ್ಟು ಈ ಭವಸಾಗರ ದಾಟುವುದದ. ಅದ ಭಗವಂತನಲ್ಲಿ ದುಡಿರಿ, ಪರಮಾತ್ಮನಲ್ಲಿ ದುಡಿರಿ, ತಾಯಿ ತಂದಿ ಮ್ಯಾಗ ನಂಬಿಗಿಡ್ರಿ, ತಾಯಿ ತಂದಿ ಸೇವಾ ಮಾಡ್ರಿ. ಹೌದು. ಭೂಮಿ ಒಳಗೆ ದುಡಿರಿ. ಹಾ. ಅದರಂತ ಶ್ರೀಮಂತಿಕೆನೆ ನಿಮಗೆ ಎಲ್ಲಿ ಸಿಗುವುದಿಲ್ಲ. ಹೌದು ಯಾವಾಗಲೂ ಒಳ್ಳೆದ ಭಾವ ಇರ್ಬೇಕು. ಮನಿ ಒಳಗ ನಗನಗತ್ತ ಸಂಸಾರ ಇರಬೇಕು. ಹಾ. ನಗನಗತ್ತ ಸಂಸಾರ ಇತ್ತಂದ್ರ ಅದು 20 ಲಕ್ಷ ರೂಪಾಯಿ ದೇಣ ಇದ್ದರೆ ಓಡಿ ಹೋಗ್ತದ. ಹೌದು. ಮುಂಜಾನೆ ಎದ್ದು ಸಸಿ ಒತ್ತಾಟಿ ಮಾರಿ, ಹತ್ತು ಒತ್ತಾಟಿ ಮಾರಿ, ಮಾವು ಒತ್ತಾಟಿ ಮಾರಿ, ಮಕ್ಕಳು ಒತ್ತಾಟಿ ಮಾರಿ, ಇವ ಹಿಂಗೆ ಬಂದು ಕೇಸಿಂದ ತುಳ್ಕೋತ್ ಕೇಸಿಂದ ಬಸ್ ಸ್ಟ್ಯಾಂಡ್ದಂದು ಕುಡಿದು ಅಲ್ಲೇ ಒಂಬೇಳಿ ಎದಕ್ಕೆ ಬರ್ತದ ಸಂಸಾರ? ಹೌದು ಸಂಸಾರ ಅನ್ನೋದಿಲ್ಲ ಅದಕ್ಕೆ. ಅಲ್ಲ. ಪರಮಾತ್ಮ ಇಂಥ ಬಂಗಾರಂತ ಶರೀರ ಕೊಟ್ಟಾನ. ಒಳ್ಳೆದ್ದು ಮಾಡಿ, ಒಳ್ಳೆದ್ದು ತಿಂದು, ಒಳ್ಳೆದ್ದು ಮಾತಾಡಿ, ಒಳ್ಳೆದ ನಗನಗತಿ ಈ ಸಂಸಾರ ಗೆದ್ದು ಹೋಗುದಂತೇಳಿ ಶರಣರು ಹೇಳ್ಕೊತ ಬಂದ. ಹೌದು. ಅದಕ್ಕೆ ಅಂಥ ಕಾರ್ಯ ನಾವು ಮಾಡುವುದದ. ಈಗ ನಾವು ಯಾವ ಕಾರ್ಯ ಬಿಡ್ಲಕ್ಕೆ ಬರುವುದಿಲ್ಲ. ಇಲ್ಲ ಅದಕ್ಕೆ ನಾವು ನೀವೆಲ್ಲ ಕೂಡಿ ಇಂಥ ಸತ್ಯ ಸಂಘದ ಸೇವೆ ನಾವು 46 ವರ್ಷ ಆಯ್ತು ಇದೇ ಉಪದೇಶ ನಾವು ಮಾಡ್ಕೊತ ಹೊಂಟಿದೆವು. ನಮ್ಮ ಮಾತು ಕೇಳಿ ಎಷ್ಟೋ ಜನ ಜ್ಞಾನ ಪಡ್ಕೊಂಡಾರ. ಹೌದು. ನಮ್ಮಲ್ಲಿ ಒಬ್ಬ ಮೊನ್ನೆ ಹೇಳ್ದ, ನಾವು ಹಾಡು ಹೇಳಾಗ ಬಂದು ಹೇಳಿದ್ರು, ನೋಡ್ರಿ ಮಹಾರಾಜ್ರ ಒಂದು ಸೀಮಿ ಕಾಲಾಗ ಅಣ್ಣ ತಮ್ಮರ ಜಗಳ ಇತ್ತಿರಿ, ಎಷ್ಟೋ ಒಂದು 20 ಲಕ್ಷ ರೂಪಾಯಿ ಹಾಳು ಮಾಡಿದೆವು. ನಿಮ್ಮ ಮಾತು ಕೇಳಿ ನಾವೆಲ್ಲ ಬಿಟ್ಟಿದ್ದೇವೆ ನೋಡ್ರಿ, ಭಾಳ ಚಲೋ ಆಗ್ಯದತ್ತೇಳಿ ನಮಗೆ ನಮಸ್ಕಾರ ಮಾಡ್ದ ಒಬ್ಬ ಬಂದು. ಹೌದು ಹಂಗ ಅದೇ ಒಂದು ಲಾಭ ನಮ್ಮ ಜಗತ್ತದೊಳಗೆ. ಏನೂ ಹೋಗುದಿಲ್ಲ. ನಮ್ಮ 2 ಮಾತು ಕೇಳಿ ಜಗ ಮುಗೀತು ಅಂದ್ರೆ ಆನಂದ ಆಯ್ತು. ಹೌದು. 100 ಎಕರೆ ಕಬ್ಬು ಆಗ್ತದ, 5 ಎಕರೆ ಕಬ್ಬು ಆಗ್ತದ. ಆ 5 ಎಕರೆ ಕಬ್ಬ ಅಷ್ಟು ಟನ್ ಆಗ್ಯದ, ಏನೂ ಅದ್ರ ಕಿಮ್ಮತ್ತಿಲ್ರಿ. ಖರೆ ಒಂದು ಬಾಂದಿನ ಕಾಲಾಗ 20 ಲಕ್ಷ ರೂಪಾಯಿ ಹಾಕ್ತಾರೆ. ಸೀಮಿ ಕಾಲಾಗ. ಹೌದು. ಆ ಕಡೆ ಒಂದು 5 ಎಕರೆ ಟನ್ ಕಬ್ಬು ಹೇಳ್ತದ, ಅದ್ರ ಜಗಳಿಲ್ಲ. ಇಲ್ಲ. ಬಾಂಧನಾಗ ನೋಡ್ರಿ ಹುಲ್ಲು ಹೇಳ್ತದ, ಕಂಟಿ ಹೇಳ್ತದ ಬರೀ. ಹೌದು. ಆ ಬಾಂದಿನ ಕಾಲಾಗ ಜಗಳಾಡಿ 20 ಲಕ್ಷ ರೂಪಾಯಿ ಕೋರ್ಟಿಗೆ ಹಾಕ್ತಾರೆ. ಹೌದು. ಅಂತ ಜನ ಆಗ್ಯದವೆಲ್ಲ ಮಾಡಬೇಡ್ರಿ. ಒಳ್ಳೆ ವಿಷಯನ್ನ ಮಾಡಿ ಭಗವಂತನ ನಾಮ ಸ್ಮರಣೀಯ ಮಾಡಿ ಇದು ಭವಸಾಗರ ಗೆದ್ದುದದ. ಅದಕ್ಕೆ ಶರಣರು ಹೇಳ್ತಾರ, ಏನಂತ್ರಿ? ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರು ನಿಜ ಇಲ್ಲದೆ, ಮಾಡುವ ನೀಡುವ ನಿಡಗುಣ ಉಳ್ಳಡೆ, ಕೂಡಿಕೊಂಬನನ್ನ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರ. ಅದಕ್ಕ ಹೆಂಗದಪ್ಪ ಅಂತಂದ್ರ ಎಲ್ಲಾ ನೋಡಿ ಕುಣಿ ಹಂಗಾಯ್ತತ್ತ. ಎಲ್ಲಾ ನೋಡಿ ಕುಣಿಯಂಗಾಯ್ತ, ಕುಣುದು ಗಣದಂಗ ಆಯ್ತತ್ತ. ಹೌದು. ಈ ಮಾನವ ಜನ್ಮ ಇದ್ರೊಳಗೆ ಕಾಲ ಕಳೆದದ. ಹೌದು. ಅದಕ್ಕೆ ನಮ್ಮ ಗೌಡ್ರ ಹಾಡವ್ರ ಹೇಳ್ರಿ, ಎಲ್ಲಾ ನೋಡಿ ಕುಣಿಯಂಗಾಯ್ತು. ಹಂಗ ಕುಣಿಯಂಗಾಯ್ತು. ಹೇಗಾಯ್ತದ ಕೇಳ್ರಿ. ಹೇಳ್ರಿ. ಎಲ್ಲ